love you. I love you. ಟ್ರೂ ಲವರ್ಸ್ ಕೇಳೋದು. ಆ್ಯಂಡ್ ನಾನಿವಾಗ ಮದುವೆ ಆಗಿರೋರ ಬಗ್ಗೆ ಮಾತಾಡೋಣ, ಯಾಕಂದರೆ ನಾನು ಮದುವೆ ಆಗಿ ಮಕ್ಕಳಾಗಿದೆ. ಸೊ ಮದುವೆ ಆಗದವ್ರ ಬಗ್ಗೆ ನನಗೀಗ ಹೇಳೋಕ್ಕಾಗಲ್ಲ. ಸೊ ಮದುವೆ ಆದವರಿಗೆ ಹಾಯ್, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ರಿಗೂ. ಫಸ್ಟ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಸ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಈ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ಸೈಡಲ್ಲಿ ಒಂದು ಬೆಲ್ ಐಕಾನ್ ಇದೆ, ಪ್ರೆಸ್ ಮಾಡಿ. ಸೊ ನಾನು ಮುಂದೆ ಮಾಡೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡಿದೆ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. February 14th ವ್ಯಾಲೆಂಟೈನ್ಸ್ ಡೇ. ಎಸ್, ಸೊ ನಾವು ನಮ್ಮ ಡೇ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ನಮ್ಮ ಫೇವ್ರೆಟ್ ಸ್ಪಾಟ್ ದ ಗ್ರೇಟ್ ಕಬಾಬ್ ಫ್ಯಾಕ್ಟ್ರಿ ಇಂಡಿಯನ್ ರೆಸ್ಟೋರೆಂಟ್, ಬಾಂಗ್ಲಾದೇಶಲ್ಲಿ ಗ್ರೇಟ್ ಕಬಾಬ್ ಫ್ಯಾಕ್ಟ್ರಿ ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದ್ವಿ. ಆ್ಯಂಡ್ ಇವರದ್ದು ಹಾಸ್ಪಿಟಾಲಿಟಿ ತುಂಬ ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ಇವತ್ತು ವ್ಯಾಲೆಂಟೈನ್ಸ್ ಡೇ ದಿನ ಅಲ್ವಾ, ಸೊ ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಬ್ಯೂಟಿಫುಲ್ಲಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು. ವ್ಯಾಲೆಂಟೈನ್ಸ್ ಡೇ ಎಲ್ಲರೂ ಹೇಳ್ಬೋದು, ಏನು February 14th ಒಂದು ದಿವಸ ವ್ಯಾಲೆಂಟೈನ್ಸ್ ಡೇ ಅಂತ ಶೋ ಆಫ್ ಮಾಡಿದ್ರೆ ಏನು ಪ್ರೀತಿ ಬಂದ್ಬಿಡತ್ತಾ? ಇಲ್ಲ ಇಲ್ಲ, ಅದಂತೂ ಖಂಡಿತ ಬರಲ್ಲ. ಯಾಕಂತಂದರೆ ಟ್ರೂ ಲವ್ ಆಗಿದ್ದರೆ ಎವ್ರಿ ಡೇ ಇಸ್ ಅ ವ್ಯಾಲೆಂಟೈನ್ಸ್ ಡೇ ಅವರಿಗೆ, ಟ್ರೂ ಲವರ್ಸ್ ಕೇಳೋದು. ಆ್ಯಂಡ್ ನಾನಿವಾಗ ಮದುವೆ ಆಗಿರೋರ ಬಗ್ಗೆ ಮಾತಾಡೋಣ, ಯಾಕಂದರೆ ನಾನು ಮದುವೆ ಆಗಿ ಮಕ್ಕಳಾಗಿದೆ. ಸೊ ಮದುವೆ ಆಗದವ್ರ ಬಗ್ಗೆ ನನಗೀಗ ಹೇಳೋಕ್ಕಾಗಲ್ಲ. ಸೊ ಮದುವೆ ಆದವರಿಗೆ ಪ್ರತಿದಿನವೂ ಕೆಲಸ, ಮನೆ, ಮಕ್ಕಳು, ಇವನ್ ಹಸ್ಬೆಂಡ್ಗೂ ಹಾಗೆ ವೈಫ್ಗೂ ಹಾಗೆ ಅವ್ರವ್ರದ್ದೇ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಇರುತ್ತೆ. ಆ ಮೇಡಲಲ್ಲಿ ಅವ್ರವ್ರಿಗೆ ಏನು ಗಂಡ ಹೆಂಡತಿಗೆ ಟೈಮ್ ಕೊಡೋಕ್ಕೆ ಅವರಿಗೆ ಅಷ್ಟು ಟೈಮ್ ಇರಲ್ಲ. ಇವಾಗ ನೋಡಿ, ವೀಕ್ಲಿ ಒಂದ್ಸರಿ ನಾವು ಹೊರಗೆ ಹೋಗ್ತೀವಿ, ಹೌದು, ಬಟ್ ಹೊರಗೆ ಹೋದಾಗೂ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡೋದು, ಆ ಪ್ಲೇಸ್ ನೋಡ್ಕೊಂಡು ಬರೋದು ಅದೇ ಆಗುತ್ತೆ. ಮತ್ತು ನೆಕ್ಸ್ಟ್ ಡೇ ಮತ್ತೆ ಸ್ಟಾರ್ಟ್ ರುಟೀನ್, ಅದೇ ಕೆಲಸ, ಮನೆ ಅಂತ ಆಗುತ್ತೆ. ಸೊ ನಮಗೆ ನಾವಂತ ಒಂದು ಡೇ, ಸ್ಪೆಷಲ್ ಡೇ ಇದ್ದಾಗ ಅಟ್ಲೀಸ್ಟ್ ನಾವು ಏನು ಹಿಂದೆ ನಾವು ಹೇಗೆ ಪ್ರೀತಿ ಮಾಡಿದ್ವಿ, ಹೇಗೆ ಮದುವೆ, ನಮ್ಮದು ಮದುವೆ, ಪ್ರೀತಿ ಎಲ್ಲದನ್ನು ಒಂದ್ಸಲ ರೀಕಾಲ್ ಮಾಡೋಕ್ಕೆ ಒಂದು ಡೇ ಅಂತ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಚಿಲ್ಡ್ರನ್ಸ್ ಡೇ ಮಾಡ್ತಾರೆ, ಏನು ಪೇರೆಂಟ್ಸ್ ಡೇ, ಮದರ್ಸ್ ಡೇ, ಚಿಲ್ಡ್ರನ್ಸ್ ಡೇ, ಹೀಗೆ ಬೇರೆ ಬೇರೆ ಎಲ್ಲ ಸೆಲೆಬ್ರೇಷನ್ಸಿಗೆ ಒಂದೊಂದು ಸ್ಪೆಷಲ್ ಡೇ ಇರುತ್ತೆ. ಹಾಗೆಯೇ ವ್ಯಾಲೆಂಟೈನ್ಸ್ ಡೇ ಅಂತ ಒಂದು ಸ್ಪೆಷಲ್ ಡೇ ಇರೋದ್ರಿಂದ ನಾವು ನಮ್ಮ ದಿನನ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಳಿಬೋದು. ಅಂತ ಅಂದರೆ ಇವಾಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಿ, ಆ ದಿನ ಪೂರ ನಮಗೆ ಖುಷಿಯಾಗಿರುತ್ತೆ ಅಲ್ವಾ. ಓಕೆ, ಕೇಕ್ ಕಟ್ ಮಾಡಿದ್ವಿ, ತಿಂದ್ವಿ, ಏನೋ ಒಂಥರ ರೆಡಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ, ಖುಷಿ ಸಿಗುತ್ತೆ. ಹಾಗೆಯೇ ಇದು ಕೂಡ ಹಾಗೆ ಗಂಡ ಹೆಂಡತಿಗೆ, ಲವರ್ಸ್ ಆರ್ ಏನು ಕಪಲ್ಸ್, ಮದುವೆ ಆದವರಿಗೆ ಇದೊಂದು ಸ್ಪೆಷಲ್ ಡೇ, ಇದು ಮೆಮೊರೇಬಲ್ ಆಗಿರುತ್ತೆ. ಹಾಗಂತ ಈ ದಿನ ಸೆಲೆಬ್ರೇಟ್ ಮಾಡಿದರೆ ಮಾತ್ರ ಪ್ರೀತಿ ಅಂತ ಖಂಡಿತವಾಗ್ಲೂ ಅಲ್ಲ. ಇದು ಮಾಡಿದ್ರು ಮಾಡದೇ ಇದ್ರೂ ಟ್ರೂ ಲವ್ ಆಗಿದ್ರೆ ಅದು ಇದ್ದೇ ಇರುತ್ತೆ. ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ಮೆಂಟ್ ಸಖತ್ತಾಗಿತ್ತು. ಅಂದರೆ ಲೈಟೆಲ್ಲ ಆಫ್ ಮಾಡಿ ಕ್ಯಾಂಡಲ್ ಹಚ್ಚಿ ಫುಲ್ಲು ರೆಡ್ ವೈಟ್ ಬಲೂನ್, ವಾವ್, ರಿಯಲಿ ಸೂಪರ್ಬ್ ಆಗಿತ್ತು. ಆ್ಯಂಡ್ ನಾನು ಇದು ಸೆಕೆಂಡ್ ಟೈಮು ಏನೋ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಕ್ಯಾಂಡಲ್ ಲೈಟ್ ಡಿನ್ನರ್. ಅಂದರೆ ಮನೆಯಲ್ಲೆಲ್ಲ ಮಾಡಿದ್ವಿ, ಬಟ್ ಈ ಥರ ರೆಸ್ಟೋರೆಂಟಲ್ಲಿ ಅವರು ಸ್ಪೆಷಲಾಗಿ ಅರೇಂಜ್ ಮಾಡಿ ನಾವು ಹೋಗಿ ಅದನ್ನು ಫೀಲ್ ಮಾಡೋದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ನಾನು ಮದುವೆ ಆ ಟೈಮಲ್ಲಿ ಅಂಡಮಾನಿಗೆ ಹೋಗಿದ್ದೆ, ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ, ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಸೆಕೆಂಡ್ ಟೈಮ್. ಇಲ್ಲಿ ರಾಹಿತ್ಯ ನಮ್ಗೆ ಊಟ ಮಾಡೋಕ್ಕೆ ಬಿಡಲ್ಲ ಅಂತ ಅವರು ಕರ್ಕೊಂಡು ಆಚೆ ಹೋಗ್ತಾ ಇದ್ದಾರೆ. ಅದೇ ಹೇಳಿದ್ನಲ್ವ, ಹಾಸ್ಪಿಟಾಲಿಟಿ ವಾಯ್ಸ್ ತುಂಬ ಚೆನ್ನಾಗಿರುತ್ತೆ. ಬಟ್ ನಂಗೆ ಸ್ವಲ್ಪ ಭಯ ಆಯಿತು, ಯಾರೋ ಗೊತ್ತಿಲ್ಲ, ಎಲ್ಲೋದ್ರು ಅಂತ ನೋಡ್ತಾ ಇದ್ದೆ. ಮತ್ತು ಅವರು ಕರ್ಕೊಂಡು ಬಂದರು, ನನಗೆ ಭಯ ಆಗುತ್ತೇನೋ ಅಂತ. ಆಬ್ವಿಯಸ್ಲಿ ಭಯ ಆಗುತ್ತೆ, ಚಿಕ್ಕ ಮಕ್ಕಳನ್ನ ಯಾರ ಹತ್ರ ಬಿಡೋಕ್ಕೂ, ಅಪರಿಚಿತರ ಹತ್ರ ಎಸ್ಪೆಷಲಿ. ಆ್ಯಂಡ್ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದು ಇದೊಂದು ಸ್ಪೆಷಲ್ ಸ್ವೀಟ್ ಮಾಡಿದರು. ನಾವಿಲ್ಲಿ ಬೇಗನೆ ರೀಚ್ ಆಗಿದ್ವಿ, 7ಗೆ ಇಲ್ಲಿ ಬಂದಿದ್ವಿ. ಆ್ಯಂಡ್ ಬರೋಕ್ಕೂ ಮುಂಚೆ ನಾವು ಕಾಲ್ ಮಾಡಿ ಸೀಟ್ಸ್ ಬುಕ್ ಮಾಡಿದ್ವಿ. ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಮತ್ತು ಸೀಟ್ಸ್ ಇಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಮುಂಚೆನೇ ಕಾಲ್ ಮಾಡಿ ಬುಕ್ ಮಾಡಿದ್ವಿ. ಇಲ್ಲಿ ಏನಂತಂದರೆ 7ಗೆ ನಾವು ಬಂದು ಮನೆಗೆ ಹೋಗುವಾಗ 10:30 ಆಗಿತ್ತು. ಯಾಕಂತ ಅಂದರೆ ಅನ್ಲಿಮಿಟೆಡ್ ಫುಡ್ ಬಫೆಟ್ ಆರ್ಡರ್ ಮಾಡಿರೋದು. ಸೊ ತಿನ್ನೋಕ್ಕೆ ಟೈಮ್ ಬೇಕು, ಸ್ಟಾರ್ಟರ್ಸ್, ಮೇಯ್ನ್ ಕೋರ್ಸ್, ಡೆಸರ್ಟ್ಸ್ ಅಂತ ತುಂಬ ಟೈಮ್ ಬೇಕಾಗುತ್ತೆ. ಒಂದೇ ಸರಿ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಸುಧಾರಿಸ್ಕೊಂಡು ಫುಡ್ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ನಿಧಾನಕ್ಕೆ ಹೋದ್ವಿ ಮನೆಗೆ. ಇದೆಯಾ ಐಸ್ ಕ್ರೀಮ್, ಪಾಯಸ, ಟೇಸ್ಟಿ.
I love you. ನಮ್ಮ ವ್ಯಾಲೆಂಟೈನ್ಸ್ ಡೇ ಹೀಗೆ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ಮೆಮೊರೇಬಲ್ ಆಗಿತ್ತು. ನಿಮ್ಮದು ಕೂಡ ಹೀಗೆ ಇನ್ನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತೀರಾ ಅಂದ್ಕೊಂಡಿರ್ತೀನಿ. ಈ ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡೋದಕ್ಕೆ ನಿಮ್ಮೆಲ್ರಿಗೂ ತುಂಬ ತುಂಬಾ ಥ್ಯಾಂಕ್ಸ್. ಒನ್ಸ್ ಅಗೇನ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಪ್ರೇಮಿಗಳ ದಿನದ ಶುಭಾಶಯಗಳು ಎಲ್ಲರೂ ಖುಷಿಯಾಗಿರಿ ಲೈಫಲ್ಲಿ. ಹೀಗೆ ಒಬ್ರಿಗೊಬ್ರು ಸರ್ಪ್ರೈಸ್ ಕೊಡ್ತಾ, ಗಿಫ್ಟ್ ಕೊಡ್ತಾ, ಒಬ್ರಿಗೆ ಇಷ್ಟ ಆಗಿರೋದು ಇನ್ನೊಬ್ರು ಮಾಡ್ತಾ ಲೈಫಲ್ಲಿ ಖುಷಿಯಾಗಿರಿ. ಓಕೆ ಗಾಯ್ಸ್, ಮುಂದೆ ಒಂದು ಹೊಸ ವಿಡಿಯೋ ಸಿಗ್ತೀನಿ. ಲವ್ ಯು ಗೈಸ್, ಟೇಕ್ ಕೇರ್, ಬಾಯ್.